ನೀರಿನಿಂದ ಗಬ್ಬೆದ್ದು ನಾರುತ್ತಿದೆ ಅಬ್ಲುಡು ಗ್ರಾಮ ಪಂಚಾಯಿತಿ ಚರಂಡಿ. ಸಮಸ್ಯೆ ಬಗೆಹರಿಸಿ ಅಂದ್ರೆ ಪಿಡಿಒ ಮಮತಾ ಅವರ ನಿರ್ಲಕ್ಷ್ಯ ನೋಡಿ. ಸಮಸ್ಯೆಗಳ ಸಾಗರವೇ ಅಲ್ಲಿದ್ರೂ ಬಗೆಹರಿಸೋ ಮನ್ಸೇ ಇಲ್ಲ ಪಿಡಿಒಗೆ. ದುರ್ವಾಸನೆಯಲ್ಲಿ ಕೂತು ಪಾಠ ಕೇಳುವ ದುಸ್ಥಿತಿ ಅಲ್ಲಿನ ಮಕ್ಕಳದ್ದು. ಎಸ್ ವೀಕ್ಷಕರೇ, ಅದ್ಯಾಕೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹಲವು ಗ್ರಾಮಗಳು ಇಂದಿಗೂ ಸಮಸ್ಯೆಗಳಿಂದಲೇ ತುಂಬಿಕೊಂಡಿವೆ. ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ವರ್ಷ ಇಂತಿಷ್ಟು ಹಣ ಅಂತ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ. ಆದ್ರೆ ಅಲ್ಲಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಒಳಪಡುವ ಗ್ರಾಮ ಪಂಚಾಯಿತಿಗಳನ್ನ ಅಭಿವೃದ್ಧಿಪಡಿಸುವ ಮನಸ್ಸನ್ನ ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಇಂದಿಗೂ ಅದೆಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿನ ಗ್ರಾಮಗಳು ಅಭಿವೃದ್ಧಿ ಕಾಣದೆ ಸೊರಗ್ತಾ ಇವೆ. ಇತ್ತ ಕೆಲವೊಂದು ಗ್ರಾಮ ಪಂಚಾಯಿತಿಗಳ ಪಿಡಿಒಗಳಂತೂ ಬೇಕಾಬಿಟ್ಟಿಯಾಗಿ ಆಲಸ್ಯದಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವ ಹಲವು ವಿಚಾರಗಳನ್ನ ನಾವು ಕೇಳಿದ್ದೇವೆ. ಇದೇ ರೀತಿ ಇಲ್ಲೊಂದು ಕಡೆ ಗ್ರಾಮ ಪಂಚಾಯಿತಿಯಲ್ಲಿ ಚರಂಡಿಗಳು ಕೊಳಚೆ ನೀರಿನಿಂದ ತುಂಬಿಕೊಂಡು ಅಲ್ಲಿನ ಗ್ರಾಮಸ್ಥರು ಮತ್ತು ಶಾಲಾ ಮಕ್ಕಳು ಹಲವು ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಈ ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರು ಎಷ್ಟೇ ಮನವಿಯನ್ನ ಮಾಡಿದ್ರೂ ಪಿಡಿಒ ಕ್ಯಾರೆ ಎಂತಿಲ್ಲ ಎಂದು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದ್ದೊಂದು ದುಸ್ಥಿತಿಯಿಂದ ಕೂಡಿರುವ ಗ್ರಾಮ ಪಂಚಾಯಿತಿ ಇರೋದು ಬೇರೆಲ್ಲೂ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಬ್ಲುಡು ಗ್ರಾಮ ಪಂಚಾಯಿತಿಯಲ್ಲಿ. ಇಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ಊರಿನಲ್ಲಿ ಬಹುತೇಕ ಚರಂಡಿಗಳು ಕಟ್ಟಿಕೊಂಡಿದ್ದು ನೀರು ಹೊರ ಹೋಗಲಾರದೆ ನಿಂತಲ್ಲಿಯೇ ನಿಂತುಕೊಂಡು ಗಬ್ಬೆದ್ದು ನಾರ್ತಾ ಇದೆ. ಈ ಕೊಳಚೆ ನೀರಿನ ದುರ್ವಾಸನೆಯಿಂದಾಗಿ ಗ್ರಾಮಸ್ಥರು ಹಲವು ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಈ ಕುರಿತು ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಕ್ಯಾರೆ ಎಂತಿಲ್ವಂತೆ. ನಮ್ಮ ಮನೆಯಲ್ಲಿ ಮಕ್ಕಳಿವೆ, ಈ ಚರಂಡಿ ನೀರು ಮುಂದೆ ಹೋಗ್ತಾ ಇಲ್ಲ, ಬೇಗ ಸರಿಪಡಿಸಿ ಎಂದು ಕೇಳ್ಕೊಂಡ್ರೆ ನೀವೇ ಚರಂಡಿಯನ್ನ ಮಣ್ಣಿನಿಂದ ಮುಚ್ಚಿಬಿಡಿ ಎಂತಾರಂತೆ. 1.5 ತಿಂಗಳಿಗೆ ಅಡ್ಮಿಟ್ ಮಾಡಿದ್ವಿ, ಮತ್ತೆ ಧನಲಕ್ಷ್ಮಿಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಆವಾಗ ಒಂದು 3 ತಿಂಗಳಾಗಿತ್ತಷ್ಟೇ. ಎಳೆ ಮಗು ತಗೊಂಡೋಗಿ ಈ ಥರ ಚರಂಡಿ ಎಲ್ಲ ತುಂಬೋಗ್ಬಿಟ್ಟಿದೆ. ನಾವೇನು ಮಾಡಲಿ? ಅವ್ರಿಗೆ ಹೇಳಿದ್ರೆ ನಂಬರ್ಗೆ ಹೇಳಿದ್ರೆ ನೀವೇ ಮುನ್ನಾಕ್ ಬಿಡ್ರೋಗ್ರಿ, ನಾವೇನು ಮಾಡೋಕ್ಕಾಗಲ್ಲ. ನೆಂಬರ್ಗೆ ಹೇಳಿದ್ರಿ, ನೆಂಬರು ತಲೆಗೆ ಹಾಕ್ಕೊತಾ ಇಲ್ಲ. ನಾವೇನು ಕೇಳಿ, ಮಗು ಐತೆ, ಯಾವಾಗಲೂ ಸೊಳ್ಳೆಗೆ ಮುಚ್ಕೊತಾ ಇರುತ್ತೆ ಮನೆಯಲ್ಲಿ. ಏನು ಮಾಡಲಿ ನಾವು? ಯಾರೂ ತಲೆಗೆ ಹಾಕ್ಕೊತಾ ಇಲ್ಲ. ಪಂಚಾಯತಿ ಹೇಳಿದ್ರೆ ಅವರು ಏನು ತಲೆಗೆ ಹಾಕ್ಕೊತಾ ಇಲ್ಲ. ಮಗು ಐತೆ, ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ನಮಗೆ, ಒಂದು ಪೈಪ್ ಹಾಕ್ಕೊಡಿ, ಇಲ್ಲಾಂದರೆ ಚರಂಡಿ ಮುಚ್ಚಿಬಿಡಿ, ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ನಮಗೆ ಹೆಂಗಿರೋದು ನಾವು ಮಕ್ಕಳನ್ನ ಹಾಕ್ಕೊಂಡು ಮನೆಯಲ್ಲಿ ಯಾವಾಗಲೂ ಹಾಸ್ಪಿಟ್ಲ್ ಅಂತ ತಿರ್ಗಾಡ್ಕೊಂಡು ಇರೋಕ್ಕಾಗುತ್ತಾ ನಾವು? ಅವರು ಮಂಡಲಾಗ ಹೋಗಿ ಕೇಳಿದ್ರೆ ಹಿಂಗಂತ ಅವ್ರೆ, ನಾವೇನು ಮಾಡಲಿ ಅಂತಾರೆ. ಅಲ್ಲ, ನಾವೇನು ಮಾಡಲಿ? ಹೆಂಗಸ್ರು ಕೇಳಿದ್ರೆ ಕೇಳ್ತಾರ? ನಮ್ಮ ಮನ್ಯಾಗ ನನ್ನ ಮಗನೂ ಹೋಗಿ ಕೇಳಿದ್ನ, ಅವ್ರಿಗೂ ಹಂಗೆ ಹೇಳಿದ್ರಂತೆ ಮುಚ್ಚಾಕ್ ಹೋಗ್ರಿ ಅಂತ. ಮುಚ್ಚಾಕಿದ್ರೆ ಇಲ್ಲಿ ಬರೋ ನೀರೆಲ್ಲ ಎಲ್ಲೋಗ್ತವೆ ಸರ್? ಹೋಗ್ಲಿ. ಇವಾಗ ಇದ್ರ ಕೆಳಗಡೆ ಚರಂಡಿ ಐತೆ, ಉದ್ದಕ್ಕೂ ಐತೆ, ಅದ್ರ ಮೇಲೆ ಕಟ್ಕೊಂಡ್ಬಿಟ್ಟವ್ರೆ. ಅವರು ಕಟ್ಬಿಟ್ಟವ್ರೆ ಉದ್ದಕ್ಕೂನ. ಇವ್ರು ಮಾಡಿರೋ ಕೆಲಸ ಇದು, ಈ ಮನೆಯವರು. ಅದ್ರಕ್ಕೆ ಮೊದಲು ಗಲೀಜೆಲ್ಲ ಹೋಗ್ತಾ ಇತ್ತು, ಒಂದು ಸುಕ್ಕೆ ನೀರು ಇರ್ತಾ ಇರಲಿಲ್ಲ ಚರಂಡಿನಾಗ, ಎಲ್ಲ ತೊಳಿತಾ ಇದ್ದೀವಿ ನಾವು. ಇನ್ನು ಈ ಪಂಚಾಯಿತಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿಯೇ ಚರಂಡಿಗಳು ಬ್ಲಾಕ್ ಆಗಿದ್ದು ಕೊಳಚೆ ನೀರು ಸರಾಗವಾಗಿ ಹರಿಯಲು ದಾರಿ ಇಲ್ಲದೆ ರಸ್ತೆಯ ಇಕ್ಕೆಲಗಳಲ್ಲಿಯೇ ನಿಂತು ಕೆರೆಯಂತೆ ಮಾರ್ಪಾಟಾಗ್ತಾ ಇದೆ. ಮನೆಗಳ ಮುಂಭಾಗದಲ್ಲಿರೋ ಚರಂಡಿಗಳೆಲ್ಲ ಕಸದಿಂದ ತುಂಬಿ ತುಳುಕ್ತಾ ಇದ್ರು. ಅದ್ಯಾಕೋ ಪಿಡಿಒ ಮೇಡಂ ಮಮತಾ ಅವರು ಗಮನ ಹರಿಸ್ತಿಲ್ವಂತೆ. ಇದೇ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದೇ ಈ ತರ ಗಲೀಜು ಎಲ್ಲ ತುಂಬ್ಕೊಂಡೈತಣ್ಣ, ಕ್ಲೀನ್ ಮಾಡಲ್ಲ. ಕ್ಲೀನ್ ಅದೇ ವರ್ಷಕ್ಕೋ 2 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಅಷ್ಟವರೆಗೂ ನೀವು ಅದು ನಾವು ಹೋಗಿ ಅಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು, ಈ ಥರ ಇರ್ತಿಸ್ರಿ ಅಂತ ಹೇಳಿದ್ರೆ ಅವಾಗ ಬಂದು ಮಾಡ್ತಾರೆ. ಇಲ್ಲ ಇನ್ನೂ ಕಸ ಎಲ್ಲ ಹಂಗೆ ಐತಲ್ಲ, ಎಲ್ಲ ಆಯ್ತಣ್ಣ. ಮೊನ್ನೆ ಹೊಸ್ದಾಗಿದ್ದು ಕಟ್ಸಿರೋದು ನೋಡಿ, ಅಲ್ಲೆಲ್ಲ ನೀರು ತುಂಬ್ಕೊಂಡು ಅದನ್ನ ಇವಾಗ ರಿಪೇರಿ ಮಾಡಿಲ್ಲ. ಮಾಡ್ತೀವಿ ಆಗ ಕಮ್ಮಿ ನೋಡಿ ಅಲ್ಲಿ ಅಡ್ಡ ಹಾಕ್ಬಿಟ್ಟು ಹಂಗೆ ಹೋಗವ್ರಿ. ಪಂಚಾಯತಿದಾಗ ಯಾರು ಹೇಳಿದ ಮಾತು ಕೇಳಲ್ಲ. ಕೇಳಲ್ಲ. ನಾವು ಮನೆ ಪಕ್ಕದಾಗ ಹೆಂಗೆ ಸರ್ ಇರೋದು? ಹೋಗ್ಲಿ,
ಮುಚ್ಚಾಕ್ತೀರಿ ಅಂತ ಹೇಳ್ತಾರೆ. ಎಲ್ಲ ಕಟ್ಟಿಬಿಟ್ಟವ್ರೆ, ತೆಗಿಯೋಕ್ಕಾಗಲ್ಲ, ನೀವು ಮುಚ್ಚಾಕ ಹೋಗ್ರಿ ಬೇಕಂದ್ರೆ ಅಂತ ಕೇಳ್ತಾರೆ. ಮೇಲಿನಿಂದ ಎಲ್ಲ ಗಲೀಜೆಲ್ಲ ಇಲ್ಲಿ ಬಂದು ನಿಂತ್ಕೊತೈತೆ. ಮುಂದೆ ಏನು ನೀರು ಗಲೀಜು ಏನೂ ಹೋಗ್ತಾ ಇಲ್ಲ ನೋಡಿ. ಹಿಂಗಿದ್ರೆ ಚರಂಡಿ ತುಂಬ ನಾವು 3-4 ಸರಿ ಎತ್ತಿದ್ದೀವಿ ಸರ್. ಮಂಡಲ್ನಿಂದ ಕೂಡ ಎತ್ತಲಿಸಿಲ್ಲ ಅವರು. ಈಗ ಸೊಳ್ಳೆಗಳು ಅವು ಏನು ಇಲ್ವಾ ಈ ಕಡೆ? ದಂಡ್ಗ ಅವೇ ಸಾಯಂಕಾಲ ಆದರೆ ಇರೋಕ್ಕಾಗಲ್ಲ ಮನ್ಯಾಗ. ನೋಡಿ ಅಲ್ಲಿ ಬೆಂಕ ಹಾಕ್ತೀನಿ ಮುಗಿವೋಯ್ತಂತ. ನಾವು ಎಷ್ಟಂತ ಬಾದ್ ಬೀಳಕ್ಕಾತೈತೆ ಹೋಗ್ಲಿ. ಪಂಚಾಯತಿ ಕಂಪ್ಲೇಂಟ್ ಕೊಡ್ಬೇಕು. ಕೊಟ್ಟಿದ್ದೀವಿ ಸಾ. ಅವ್ರು ಹೇಳಿದ್ರು ಮುಚ್ಚಾಕ್ ಬಿಡೋಗ್ರಿ, ಎಲ್ಲ ಕಟ್ಕೊಂಡ್ಬಿಟ್ಟವ್ರೆ, ನಾವು ಕಿತ್ತಾಕ್ಸಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲೋಗುತ್ತಾ ಅವರೇ ಕೇಳಬೇಕು ಸರ್. ನಾವೇನು ಕೇಳೋಕ್ಕೂ ಆಗ್ತಾ ಇಲ್ಲ. ನಾವು ಹೇಳಿದ್ರೆ ಅದು ಹಂಗೆ ಹಿಂಗೆ, ನಾವು ಬರಲ್ಲ, ನಾವು ಮಾಡಲ್ಲ, ನಾವು ನೋಡಲ್ಲ ಅಂತಾರೆ. ನಾವೇನು ಮಾಡಲಿ? ಸಮಸ್ಯೆ ಅಲ್ಲ. ನಾವು ಇವಾಗ 3 ಸಲ ಅಡ್ಮಿಟ್ ಮಾಡಿದ್ದೀವಿ ಮಗಳು. ನಮಗೂ ಚೆನ್ನಾಗಿ ಆಗ್ತೈತೆ ನೋಡು, ಮಕ ಎಲ್ಲ ಗುಳ್ಳುಗಳು, ನಮಗೂ ಹಂಗೆ ಆಗ್ತೈತೆ. ನಾವು ಎಷ್ಟಂತ ಹೇಳೋಕ್ಕಾಗ್ತೈತೆ ಮಂಡಲ್ಗೆ ಹೋಗಿ? ನೀವೇ ಹೇಳ್ಕೊಂಡ್ರೆ ನೀವೇ ಎತ್ತಾಕ್ರಿ ಅಂತ ಕೇಳ್ತಾರೆ ಸರ್ ಅವ್ರು ನಮ್ಮನ್ನ. ಯಾರು ಕೇಳೋದು? ಆ ಮಂಡಲ್ ಕೇಳಿದ್ರೆ ನೀವೇ ಎತ್ತಾಕ್ಕೊಳ್ರೆ ನಿಮ್ಗೆ ಸೊಳ್ಳೆ ಬಂದರೆ ಅಂತ ಕೇಳ್ತಾರೆ. 3-4 ಸರಿ ಎತ್ತಿದ್ದೀವಿ ಸರ್. ನಾನು ನನ್ನ ಮಗನ ಕೂಡ ಈ ಚರಂಡಿ ತುಂಬ ಇರೋದು. ಇನ್ನು ಮೇಲಿನದ್ದು ಊರಿನ ದುಸ್ಥಿತಿಯಾದ್ರೆ, ಇತ್ತ ಅಲ್ಲಿಯೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಶಾಲೆಯನ್ನ ತೆರೆಯಲಾಗಿದೆ. ಆದ್ರೆ ಆ ಶಾಲೆಯ ಪಕ್ಕದಲ್ಲಿಯೇ ಸಾಗುವ ಚರಂಡಿ ಕೂಡ ಕೊಳಚೆ ನೀರಿನಿಂದ ತುಂಬಿಕೊಂಡಿದೆ. ಇತ್ತ ಶಾಲೆಯ ಒಳಗಡೆಯೂ ಕೂಡ ಸರಿಯಾದ ಶೌಚಾಲಯವಿಲ್ವಂತೆ. ಇತ್ತ ಅಲ್ಲಿಯೇ ಒಂದು ಗ್ರಂಥಾಲಯ ಇದೆ. ಇದು ಕೇವಲ ಹೆಸರಿಗೆ ಮಾತ್ರ ನಿರ್ಮಾಣ ಆಗಿದೆ. ಆದ್ರೆ ಇದು ಯಾರಿಗೂ ಉಪಯೋಗಕ್ಕೆ ಬರ್ತಾ ಇಲ್ವಂತೆ. 1 ವರ್ಷದಿಂದಲೂ ಬಾಗಿಲನ್ನ ತೆರೆಯದೆ ತುಕ್ಕು ಹಿಡಿದು ಕೂತಿದೆ. ಈ ಜಾಗವೀಗ ಪಾರ್ಟಿ ಮಾಡುವ ಅಡ್ಡಿಯಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇದೆಯಂತೆ. ಇನ್ನು ಈ ಕುರಿತು ಪಿಡಿಒ ಕರೆ ಮಾಡಿ ಕೇಳಿದ್ರೆ ನೋಡ್ತೀನಿ ಮಾಡ್ತೀನಿ ಎಂದು ಹಾರಿಕೆಯ ಉತ್ತರವನ್ನ ಕೊಡ್ತಾರಂತೆ. ಗ್ರಾಮ ಪಂಚಾಯಿತಿಯಲ್ಲಿ ಚರಂಡಿ ರಿಪೇರಿ ಮಾಡಿ ಸ್ವಚ್ಛತೆ ಮಾಡಲು ಹಣ ಇದೆಯೋ ಇಲ್ವೋ ನೋಡ್ತೇನೆ ಎಂತಾರಂತೆ. ಜೊತೆಗೆ ಪ್ರಶ್ನೆ ಮಾಡಿದವರನ್ನೇ ಪ್ರಶ್ನಿಸಿ ಆಲಸ್ಯವನ್ನ ತೋರ್ತಿದ್ದಾರೆ. ಕೂಡ್ಲೇ ಸಮಸ್ಯೆಯನ್ನ ಸರಿಪಡಿಸಿಕೊಡಿ ಅಂದ್ರೆ ಸರಿಯಾದ ಉತ್ತರ ಕೊಡದೆ ಜಾರ್ಕೊಳ್ತಿದ್ದಾರೆ. ನೀವು ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ ಇವ್ರೆ, ಮಾಡಿಸ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಅದನ್ನ ಹೇಳೋ ತರದಲ್ಲಿ ಹೇಳಿ. ಆಯ್ತು ಮಾಡಿಸ್ತೀವಿ ಅಂತಂದ್ರೆ ಇನ್ ಯಾವ ತರ ಹೇಳ್ಬೇಕು ಮೇಡಮ್? ಈಗ ಪಂಚಾಯತ್ರಿ ಹತ್ರ ಬರ್ತೀರಾ ಅಥವಾ ನಾವು ಅಲ್ಲಿ ಬರ್ಬೇಕಾ ಮೇಡಮ್? ಈಗ ಏನ್ ಬೇಕು ಹೇಳಿ ನಿಮ್ಗೆ? ನಮ್ಗೆ ಅದು ಇಲ್ಲ, ಬೈಟ್ ಕೊಡಿ ಮೇಡಮ್ ದಯವಿಟ್ಟು. ತಾವು ಅದ್ರ ಬಗ್ಗೆ ಬೈಟ್ ಎಲ್ಲ ಕೊಡಕ್ ಆಗಲ್ಲ ಇವ್ರೆ. ಕಾರಣ ಮೇಡಮ್? ಏನಕ್ ಬೈಟ್? ಏನಕ್ಕೆ ಅಂತಾನೆ, ಯಾವ ಕಾರಣಕ್ಕೋಸ್ಕರ ಈ ತರ ನಿಂತಿದೆ ಅಂತ ಕೊಳಚೆ ನೀರು ರಸ್ತೆಗಳಲ್ಲಿ? ಹೇಳ್ತಾ ಇದೀನಲ್ಲ ನಾನು ಹೊಸದಾಗಿ ಬಂದಿರೋದು ಅಬ್ಲೂಡ್ ಪಂಚಾಯತಿಗೆ, ಆಯ್ತಾ? ಎಲ್ಲಾನು ಸಮಸ್ಯೆಗಳನ್ನ ಲಿಸ್ಟ್ ಮಾಡ್ತಾ ಇದೀವಿ, ಒಂದೊಂದೇ ಸಾಲ್ವ್ ಮಾಡ್ಕೊಂಡ್ ಬರ್ತೀವಿ. ಎಷ್ಟು ದಿವಸ ಆಗಿದೆ ಮೇಡಮ್ ನೀವು ಪಂಚಾಯತಿಗೆ ಬಂದು? 2 ತಿಂಗಳು. 2 ತಿಂಗಳಾಗಿದೆ. ಈಗ ಸ್ಕೂಲಲ್ಲಿ ವಾಶ್ರೂಮ್ಸ್ ಇಲ್ಲ, ಎಲ್ಲ ಬಿದ್ದೋಗೋ ಮಟ್ಟದಲ್ಲಿದೆ. ಅದನ್ನಾದ್ರೂ ಗಮನಿಸಿದೀರಾ ಮೇಡಮ್? ಇವ್ರೆ ಪಿಡಿಒ ಅಂತಂದ್ರೆ ಏನು ಬರೀ ಸಮಸ್ಯೆಗಳನ್ನೆಲ್ಲಾನು ಒಂದೇ ಸರಿ ನಾವೇನ್ ಇದು ಮಾಡಕ್ಕಾಗುತ್ತೆ ಇವ್ರೆ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮೀಡಿಯಾ ಅಂತ ಹೇಳ್ತೀರಾ, ನೋಡಿದ್ರೆ ಹಿಂಗ್ ಮಾತಾಡ್ತೀರಾ. ಹೆಂಗ್ ಮಾತಾಡ್ತಾ ಇದೀವಿ? ನೀವ್ ಹೆಂಗ್ ಮಾತಾಡ್ತಿದ್ದೀರಾ? ನೀವು ಹೇಳ್ಕೊಡಿ ಮೇಡಮ್. ನಾವು ಯಾವ ತರ ಮಾತಾಡ್ಬೇಕು ಅಂತ ಮೇಡಮ್, ನಾವು ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ನೀವು ಹೇಳ್ಕೊಡಿ ಮೇಡಮ್. ಆಯ್ತು, ಟ್ರೈನಿಂಗ್ ಬರ್ತೀವಿ ಮೇಡಮ್. ನೀವು ನಿಮ್ಗೆ ಉತ್ತರ ಕೊಡಕ್ ಆಗಲ್ಲ ಇವ್ರೆ, ಅರ್ಥ ಆಯ್ತಾ? ಅಣ್ಣ ನಡೀರಿ, ಎಲ್ಲೋ ತಾತಳ್ಳಿಯಲ್ಲಿ ಇದಾರಂತೆ, ಅಲ್ಲೇ ಹೋಗೋಣ ಬನ್ನಿ. ನೀವೇನ್ ಆಯ್ತು ಮೇಡಮ್, ಅಲ್ಲೇ ಬರ್ತಾ ಇದೀವಿ ಮೇಡಮ್. ಮಾಹಿತಿ ಬೇಕು ಹೇಳಿ, ಅಷ್ಟೇ ಹೇಳಿ. ಈಗ ಈ ಚರಂಡಿಗಳೆಲ್ಲ ಎಷ್ಟು ದಿವಸದಲ್ಲಿ ಕ್ಲೀನ್ ಆಗುತ್ತೆ? ಅದ್ ನೋಡ್ಬೇಕವ್ರೆ, ನಾವು ಗ್ರಾಂಟ್ ಎಲ್ಲ ಎಷ್ಟಿಟ್ಟಿದ್ದಾರೆ ಏನಿದೆ ಅಂತ ಅಂದ್ಬಿಟ್ಟು ನೋಡಿ ಕ್ಲೀನ್ ಮಾಡಿಸ್ಬೇಕು. ಅಲ್ಲ ಮೇಡಮ್, ಈಗ ಗ್ರಾಮಸ್ಥರು ತುಂಬಾ ಜನ ಆರೋಪ ಮಾಡ್ತಿದ್ದಾರೆ, ತುಂಬಾ ಸ್ಮೆಲ್ ಇದೆ ಸರ್, ಇಲ್ಲಿ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ, ನಾವು ಕಂಪ್ಲೇಂಟ್ ಕೊಟ್ರು ಅದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ. ಯಾರು? ಗ್ರಾಮಸ್ಥರು. ಮಾಡಿಸ್ತೀವಿ ಇವ್ರೆ, ಹೇಳ್ತಾ ಇದೀವಲ್ಲ. ಅದು ಎಷ್ಟು ದಿವಸ ಆಗಬಹುದು? ನಮ್ಗೆ ಫಂಡ್ಸ್ ಅವೈಲಬಿಲಿಟಿ ನೋಡ್ಕೊಂಡು ಮಾಡಿಸ್ತೀವಿ, ಆಯ್ತಾ? ಅಂದ್ರೆ ಈ ಪಂಚಾಯತಿಯಲ್ಲಿ ಫಂಡ್ಸ್ ಇಲ್ಲ ಅಂತನಾ ನೀವು ಹೇಳ್ತಿರೋದು? ನಾನು ಆತರ ಹೇಳಿದ್ನ ನಿಮ್ಗೆ? ಅದೇ ಫಂಡ್ಸ್ ನೋಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಅದೇ ಅರ್ಥ ಅಲ್ವಾ? ಇವ್ರೆ ಮಾಡಿಸ್ತೀವಿ ಇವ್ರೆ. ನೆಕ್ಸ್ಟ್ ಏನ್ ಮಾಹಿತಿ ಬೇಕು ಹೇಳಿ ನಿಮ್ಗೆ? ಮೇಡಮ್, ಅದೇ ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದು ನನಗೆ ಮಾಹಿತಿ ಬೇಕು. ಅದ್ ನೋಡ್ಬೇಕು ಇವ್ರೆ, ಎಷ್ಟಿದೆ ಏನಿದೆ ಫಂಡ್ಸ್ ನೋಡ್ಬಿಟ್ಟು ಮಾಡಿಸ್ತೀವಿ. ಆಮೇಲೆ ನೆಕ್ಸ್ಟ್ ಮೇಡಮ್, ನೀವು ಪಂಚಾಯತಿ ಹತ್ರ ಬಂದ್ಮೇಲೆ ಹೇಳಿ, ನಾವು ಇವ ಮೇಡಮ್ ಹತ್ರ ಹೋಗ್ತಾ ಇದೀವಿ, ಈಗ ಅಲ್ಲೇ ತಗೊಳ್ತೀವಿ ಮಾಹಿತಿ. ಓಕೆನಾ? ಥ್ಯಾಂಕ್ ಯು. ತಮ್ಮ ಹೆಸರು ಮೇಡಮ್? ತಮ್ಮ ಹೆಸರು? ಏಕೆ ಪಂಚಾಯತಿ ತಿಳ್ಕೊಂಡಿರೋರು ಹೆಸರು ತಿಳ್ಕೊಳ್ದಿರ ಬಂದಿರ್ತೀರ? ಪರವಾಗಿಲ್ಲ, ಹೇಳಿ ತಮ್ಮ ಹೆಸರು ಮೇಡಮ್. ಇಲ್ಲ ಹೇಳಿ ಇವ್ರ, ಕೇಳಿ ಎಲ್ಲ ಹೇಳ್ತಾರೆ. ಅಂದ್ರೆ ನೀವ್ ಹೇಳ್ಬಾರ್ದು ಅಂತನಾ? ಹೌದು.
ಹೌದ್ರಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ಓಕೆ ಓಕೆ. ಒಟ್ನಲ್ಲಿ ಅಬ್ಲುಡು ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆಗಳ ಸರಮಾಲೆ ಇದೆ. ಇತ್ತ ಚರಂಡಿಗಳು ಕಟ್ಕೊಂಡು ಮುಂದೆ ನೀರು ಹೋಗದೆ ನಿಂತಲ್ಲಿಯೇ ನಿಂತಿರೋದ್ರಿಂದ ಗ್ರಾಮಸ್ಥರು ಪುಟ್ಟ ಮಕ್ಕಳು ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಜನಗಳು ಮಾರಕ ರೋಗಗಳಿಂದ ಸಾಯುವ ಮುನ್ನ ಅವರ ಜೀವವನ್ನ ಉಳಿಸಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.